ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಏನು ಗೊತ್ತಾ? ಪನ್ನೀರ್ ಕಾಟಿ ರೋಲ್. ಕಾಟಿ ರೋಲ್ ಅಂದರೆ ಈ ನಾರ್ತ್ ಇಂಡಿಯಾದವ್ರು ಜಾಸ್ತಿ ಮಾಡ್ತಾರೆ ಪನ್ನೀರಲ್ಲಿ. ಎಲ್ಲ ಮಾಡ್ತಾರೆ, ಎಗ್ಗಲ್ಲಿ, ಚಿಕನಲ್ಲೆಲ್ಲ. ನಾನಿವತ್ತು ಪನ್ನೀರಲ್ಲಿ ಕಾಟಿ ರೋಲ್ ಅಂತ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಒಂದು 400 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ. ಸೊ ಒಂದು ಬೌಲ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟಿದ್ದೀನಿ, ಅಚ್ಕಾರದ ಪುಡಿ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ, ಒಂದು ನಮ್ಮ ಪನ್ನೀರ್ ಅಳತೆ ಅಷ್ಟು ನಾನೊಂದು ಸ್ವಲ್ಪ ಒಂದು 1.5 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಎಣ್ಣೆ ಯಾವುದು ಬೇಕಾದರೂ ಆಗ್ಬೋದು, ನೀವು ಯಾವ ಎಣ್ಣೆ ಉಪಯೋಗಿಸೋದಾದರೂ ಆಗ್ಬೋದು. ನಾನು ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಎಣ್ಣೆ ಇದೆಯೋ ಅದನ್ನೇ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಒಂದು 1.5 ಸ್ಪೂನಷ್ಟು, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬ್ಲೆಂಡ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟುಗಳೇನು ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅಳತೆನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಪನ್ನೀರು ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೋಬೋದು. ನಾನು 400 ಗ್ರಾಮ್ ತಗೊಂಡಿರೋದು. ಸಾಮಾನ್ಯ ಒಂದು 200 ಗ್ರಾಮ್ ಸಾಕಾಗುತ್ತೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ, ಮಕ್ಕಳು ಬೇರೆ, ಅವ್ರಿಗೆ ಇಷ್ಟ ಆಗುತ್ತೆ, ಅದರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೇನು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೊಸರು ನಾನೊಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಡೋಣ. ಇದು ಗಟ್ಟಿ ಮೊಸರಾದರೆ ಚೆನ್ನಾಗಿರುತ್ತೆ. ಗಟ್ಟಿ ಮೊಸರು ಪ್ಯಾಕೆಟಲ್ಲಿರೋದನ್ನ ಅದು ಸ್ವಲ್ಪ ಕಲಿಸ್ಕೊಂಡು ಹಂಗೆ ಹಾಕ್ಕೊಳ್ಳಿ. ಗಟ್ಟಿ ಮೊಸರೇ ಬೇಕು ಇದಕ್ಕೆ. ಸೊ ಇದನ್ನು ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಜೊತೆಗೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿರುತ್ತೆ ಪನ್ನೀರಲ್ಲಿ ಮಾಡಿದ್ರೆ. ನಾವು ಸಾಮಾನ್ಯ ಚಿಕನ್ ರೋಲು ಆ ಥರದ್ದೆಲ್ಲ ತಿನ್ನೋದಕ್ಕಿಂತಲೂ ಪನ್ನೀರು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತೂ ಇದು ವಿಪರೀತ ಇಷ್ಟ ಇದು. ಸೊ ಒಂದು ಸ್ವಲ್ಪನೂ ಇದು ಮಾಡದೆ ತಿಂದ್ಬಿಡ್ತಾರೆ, ವೇಸ್ಟ್ ಮಾಡದೆ. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ. ಅದನ್ನು ಚೆನ್ನಾಗಿ ಅದ್ರ ಜೊತೆಗೆ ನಾನು ಒಂದೊಂದನ್ನು ಹಾಕಿ ಕಲಿಸ್ತಾ ಇರೋದು, ಅದು ಗಂಟುಗಟ್ಕೊಬಿಡುತ್ತೆ ಅಂತ. ಎಲ್ಲನೂ ಒಟ್ಟಿಗೆ ಹಾಕಿ ಕಲಿಸೋದಾದ್ರೂ ಮಾಡ್ಕೋಬೋದು. ನಾನು ಗಂಟು ಕಟ್ಕೊಂಡ್ರೆ ಕಷ್ಟ ಅಂತ ಈಚ್ ಆ್ಯಂಡ್ ಎವ್ರಿ ಒನ್ ಹಾಕಿದ ಕೂಡಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಯಿತು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಇದಕ್ಕೆ ಪನ್ನೀರ್ ಬೆರೆಸ್ಕೋಬೇಕು. ಪನ್ನೀರನ್ನು ನಾನು ಹೇಳಿದ್ನಲ್ಲ 400 ಗ್ರಾಮ್ ತಗೊಂಡಿದ್ದೀನಿ. ಅಷ್ಟನ್ನು ನಾವು ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಸ್ಪೂನಲ್ಲಿ ಮಾಡಿದೆ ಅಷ್ಟೇ. ಕೈಯಿಂದಲೇ ಚೆನ್ನಾಗಿ ಎಲ್ಲ ಪನ್ನೀರ್ಗೂ ಆ ಮಸಾಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲನೂ. ಮಸಾಲ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಇನ್ನೇನಾದರೂ ಮಸಾಲ ಹಾಕಬೇಕಿದ್ರೂ ಹಾಕ್ಬೋದು. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಮೇನು ಟ್ರಿಕ್ ಇದು. ನಾನು ಇಟ್ಕೊಂಡಿರೋದು ಇದು ಮಸಿ. ಅದನ್ನು ನಾವು ಸ್ಟವ್ ಹಚ್ಬಿಟ್ಟು ಬಿಸಿ ಮಾಡ್ಕೊಂಡು ಕೆಂಡ ಮಾಡ್ಕೊಳ್ಳೋಣ. ನೋಡಿ, ಇದು ತುಂಬ ದೊಡ್ಡದಿದೆ, ಅದರಿಂದ ನಾನು ಅದನ್ನು ಒಡೆದ್ಬಿಟ್ಟು ಚಿಕ್ಕದು ಮಾಡಿದೆ. ನೋಡಿ, ಈ ಥರ ಕೆಂಡ ಮಾಡ್ಕೊಳ್ಳಿ. ಕೆಂಡ ಚೆನ್ನಾಗಾಗಿದೆ. ಇವಾಗ ಈ ಕೆಂಡನ ನಾವು ಒಂದು ಬೌಲ್ಗೆ ಹಾಕ್ಕೊಡೋಣ. ನೋಡಿ, ಈ ಥರ ಒಂದು ಸ್ಟೀಲ್ ಬೌಲ್ಗೆ ಹಾಕಿದ್ದೀನಿ. ನೋಡಿ, ಕೆಂಡ ನೀಟಾಗಿ ಆಗಿದೆ ಕೆಂಡ. ಸೊ ಇವಾಗ ಇದನ್ನು ನಾವು ಈ ಪನ್ನೀರ್ ಒಳಗಡೆಗೆ ಇಡೋಣ. ನೋಡಿ, ಈ ಥರ ಇಟ್ಬಿಟ್ಟು ಗೀ ಹಾಕಬೇಕು. ಸಾರಿ, ನಾನು ತೋರಿಸೋದು ಮರ್ತುಬಿಟ್ಟೆ. ನೋಡಿದ್ರೆ ಗೀ ಹಾಕಿದ ಕೂಡಲೇ ನಾವು ಈ ಥರ ಮುಚ್ಚಿ ಇಟ್ಬಿಡಬೇಕು. ಗೀ ಹಾಕೋದು ನನ್ನ ವೀಡಿಯೋದಲ್ಲಿ ಬರಲಿಲ್ಲ, ಆವಾಗ ಯಾರೋ ಬಂದುಬಿಟ್ರು. ಸೊ ಅದು ತೋರಿಸೋದು ಬಿಟ್ಟೋಯ್ತು. ಗೀ ಹಾಕಿದ ಕೂಡಲೇ ಈ ಥರ ಹೊಗೆ ಬರುತ್ತೆ. ಹೊಗೆ ಬಂದ ಕೂಡಲೇ ನಾವು ಈ ಥರ ಮುಚ್ಚಿ ಇಡಬೇಕು. ಆವಾಗ ಅದರದ್ದೊಂದು ಫ್ಲೇವರು, ಆ ಗೀದು ಇದರಿಂದ ಬರೋ ಒಂದು ಫ್ಲೇವರ್ ಇದೆ, ಅದು ಚೆನ್ನಾಗಿ ನಮ್ಮ ಪನ್ನೀರ್ ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ ಆ ಹೊಗೆಯಲ್ಲಿ. ಈ ಥರ ಒಂದು ಟೈಟಾಗಿರೋ ಒಂದು ಇದರಲ್ಲಿ ಮುಚ್ಚಿಟ್ರೆ ಸಾಕು. ನೋಡಿ, ಇವಾಗ ಆ ಹೊಗೆ ಹೋಗೋವರೆಗೂ ನಾವು ಅದನ್ನು ಓಪನೇ ಮಾಡಬಾರ್ದು. ಈ ಥರ ಮುಚ್ಚಿ ಇಟ್ಕೊಬಿಡ್ಬೇಕು. ಆವಾಗ ಆ ಫ್ಲೇವರು ಅದೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಮಗೆ. ಹೋಟ್ಲಲ್ಲೆಲ್ಲ ತಿಂತಾ ಇರೋ ಒಂದು ಫ್ಲೇವರ್ ಸಿಗುತ್ತೆ. ಸೊ ಆಯಿತು ನೋಡಿ, ಇವಾಗ ಹೊಗೆ ಎಲ್ಲ ಹೋದ್ಮೇಲೆ ಎಲ್ಲ ಸೇರ್ಕೊಂಡ್ಮೇಲೆ ನಾನು ಅದನ್ನೆಲ್ಲ ಎತ್ತಿ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ನಾವು ಪನ್ನೀರನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ನಾವಿವಾಗ ಪನ್ನೀರನ್ನ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು.
ರೋಲ್ ಒಳಗಡೆ ಐ ಮೀನ್ ರೋಲ್ಗೆ ಹಾಕ್ಲಿಕ್ಕೆ ಇದು ಚೆನ್ನಾಗಿ ಒಂದು ರೌಂಡ್ ನಮಗೆ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಈ ಥರ. ಡೀಪ್ ಫ್ರೈ ಮಾಡಬೇಡಿ, ಶಾಲೋ ಫ್ರೈ ಅಷ್ಟೇ. ನೋಡಿ ಈ ಥರ ಎಲ್ಲನೂ ಪ್ಯಾನ್ಗೆ ಹಾಕ್ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಅದು ಮಸಾಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಆ ಮಸಾಲೆ ಎಲ್ಲ ಪನ್ನೀರಿಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲನೂ ಒನ್ ಬೈ ಒನ್ ಹಾಕ್ಕೊಟ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಹೀಗೆ ಕಡಿಮೆ ಉರಿಲಿ ಇಟ್ಬಿಟ್ಟು ನೋಡಿ ಈ ಥರ ನೋಡಿ ಎಷ್ಟು ಆ ಮಸಾಲೆ ಎಲ್ಲ ಒಳ್ಳೆ ತಿಕ್ಕು ಪೇಸ್ಟ್ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಡ್ರೈ ಆಗೋಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ. ನೋಡಿ ಅದು ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ನಾನು ಎತ್ತಿ ಟೇಸ್ಟ್ ಮಾಡಿ ನೋಡಿದೆ, ವಾವ್ ತುಂಬ ಚೆನ್ನಾಗಿದೆ. ನೋಡಿ ಇವಾಗ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೇ ಸಾಕು ನಮಗಿವಾಗ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಟ್ಬಿಡೋಣ. ಇನ್ನೊಂದು ಸ್ವಲ್ಪ ಡ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕೆಂದರೆ ಇಲ್ಲಾಂದರೆ ಸುರಿಯುತ್ತೆ ಅದು, ಇದರಿಂದ ರೋಲಿಂದ ಸುರಿಯುತ್ತೆ. ಸೊ ಇಷ್ಟು ಡ್ರೈ ಆದರೆ, ಇದೆಲ್ಲ ಸ್ವಲ್ಪ ಡ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಪನ್ನೀರು ನನ್ನ ಮಕ್ಕಳು ಪನ್ನೀರನ್ನ ಮ್ಯಾಶ್ ಮೆಲೋ ಅಂತಾರೆ. ಅವ್ರಿಗೆ ಅದು ಪನ್ನೀರ್ ಅಂತ ಹೇಳಕ್ಕೆ ಬರ್ತಾ ಇರಲಿಲ್ಲ. ಸೊ ಅವರು ತಿಂತಾ ಇರಲಿಲ್ಲ ಮೊದಲು. ನಾನು ಅದನ್ನು ಮ್ಯಾಶ್ ಮೆಲೋ ಅಂತ ಸುಮ್ಮನೆ ಒಂದು ಸಲ ಕೊಟ್ಟೆ. ಆವಾಗ ಅವ್ರಿಗೆ ತುಂಬ ಇಷ್ಟ ಆಯಿತು. ಈಗಲೂ ಅವ್ರಿಗದು ಮ್ಯಾಶ್ ಮೆಲೋ ಮಾಡಿದ್ದೀನಿ ಅಂದರೆ ಅವ್ರಿಗೆ ತುಂಬ ಇಷ್ಟ, ಚೆನ್ನಾಗಿ ತಿಂತಾರೆ. ನೋಡಿ ಡ್ರೈ ಆಗ್ತಾ ಇದೆ ಎಲ್ಲನೂ. ಇವಾಗ ನಾವು ಸ್ವಲ್ಪ ಅದಕ್ಕೆ ಏನದು ಕ್ಯಾಪ್ಸಿಕಮ್ಮು ಉದ್ದನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಡಿ. ಈರುಳ್ಳಿ ಎಲ್ಲ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಟೊಮೆಟೊನೂ ನೋಡಿ ಈ ಥರ ಉದ್ದುದ್ದ ಅದರದ್ದು ಬೀಜ ಎಲ್ಲ ತೆಗೆದಿದ್ದೀನಿ ನಾನು. ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಉದ್ದುದ್ದಾಗಿ ಇನ್ಯಾವುದೋ ತರಕಾರಿ ಬೇಕಿದ್ದರೂ ಹಾಕ್ಕೋಬೋದು, ಬಟ್ ಇದಿಷ್ಟೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಒಂದು ರೌಂಡು ಮಿಕ್ಸ್ ಮಾಡ್ಕೊಡೋಣ. ನನಗೆ ಪ್ಯಾನು ಚಿಕ್ಕದಾಯಿತು, ಅದಕ್ಕೆ ನಾನು ಬೇರೆ ಮಡಿಕೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಜಸ್ಟ್ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿಕೊಟ್ಟು ಸುಮ್ಮನೆ ಬಿಸಿಯಲ್ಲೇ ಸ್ವಲ್ಪ ಹಬೆನಲ್ಲೇ ಸ್ವಲ್ಪ ಅಂತ ಬೇಯೋದೇನು ಬೇಕಾಗಿಲ್ಲ, ಹಬೆಯಲ್ಲೇ ಒಂದು ಸ್ವಲ್ಪ ಬಾಡಿದ್ರೆ ಸಾಕು, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ ಎಲ್ಲ ಮಿಕ್ಸ್ ಮಾಡಿಕೊಡೋಣ ಒಂದು ರೌಂಡ್ ಅಷ್ಟೇ. ಅದು ಬಾಯಿಗೆ ನಮಗೆ ಕಡಿಲಿಕ್ಕೆ ಸಿಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ. ಮಕ್ಕಳು ತರಕಾರಿ ಎಲ್ಲ ತಿಂದೇ ಇರೋರೆಲ್ಲ ಆದರೆ ನಾವು ಇವಾಗ ಕ್ಯಾರೆಟ್ ಗಿರೆಟ್ ಆ ಥರದ್ದೆಲ್ಲ ಹಾಕಿ ಕೊಟ್ಬಿಡ್ಬೋದು. ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಇದರಲ್ಲಿ ಇರೋದನ್ನೆಲ್ಲ ಎತ್ತಿ ಸೈಡಿಗೇನು ಇಡೋದಿಲ್ಲ, ರೋಲಲ್ಲಿ ಬರೋದನ್ನೆಲ್ಲ ಹಂಗೆ ತಿನ್ಕೋತಾರೆ. ನನ್ನ ಮಕ್ಕಳ ವಿಷಯ ಹೇಳ್ತಾ ಇದ್ದೀನಿ. ನೋಡಿ ಆಯಿತು. ಇವಾಗ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಸಾಮಾನ್ಯ ಕಾಟಿ ರೋಲ್ ಅಂದರೆ ಮೈದಾದಲ್ಲಿ ಮಾಡ್ತಾರೆ. ನಾನು ಮೈದಾ ಯೂಸ್ ಮಾಡೋದೇ ಇಲ್ಲ, ನಾನು ಝೀರೋ ಮೈದಾ. ಯಾವುದೇ ರೀತಿ ಇದು ಮಾಡೋದಾದರೂ ನಾನು ಮೈದಾ ಯೂಸೇ ಮಾಡಲ್ಲ, ಮೈದಾ ಮನೆಗೆ ತರೋದೇ ಇಲ್ಲ ನಾನು. ಸೊ ಮೈದಾ ಬೇಡ ಅಂತ ನಾನು ಚಪಾತಿನೇ, ಸಾಮಾನ್ಯ ಚಪಾತಿ ಮನೇಲಿ ಹೆಂಗೆ ಮಾಡ್ತೀವಿ ಅದೇ ಥರನೇ, ಬಟ್ ಅದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ಲೇಯರ್ ಬರೋ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೋಡಿ ನಾನು ತೋರಿಸ್ತೀನಿ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ. ನೋಡಿ ಈ ಥರ ಚಪಾತಿ ಮಾಡಿಬಿಟ್ಟು ನೀಟಾಗಿ ಕ್ಷಮಿಸಿ ಚೆನ್ನಾಗಿ ಚಪಾತಿ ಸ್ವಲ್ಪ ದಪ್ಪಕ್ಕೆ ಒತ್ಕೊಬಿಡೋಣ ಫಸ್ಟು. ದಪ್ಪಕ್ಕೆ ಅಲ್ಲ, ತೆಳ್ಳಗೆ ನೀಟಾಗಿ ಒತ್ಕೊಬಿಡೋಣ. ನೋಡಿ ಚಪಾತಿ ಒತ್ತೋದನ್ನೆಲ್ಲ ಇವಳೇನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಅದು ಸ್ವಲ್ಪ ಲೇಯರ್ ಬರೋ ಥರ ನಾನು ಮಾಡ್ತಾಯಿದ್ದೀನಿ, ಅದರಿಂದ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಚಪಾತಿ ಒತ್ತೋದನ್ನು. ಆಮೇಲೆ ಅದ್ರ ಮೇಲೆ ಗೀ ಅಪ್ಲೈ ಮಾಡಿ, ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಗೀ ಅಪ್ಲೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆಯಿಲಾದರೂ ಏನು ಚಿಂತೆ ಇಲ್ಲ, ಬಟ್ ಗೀ ಅಪ್ಲೈ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಆಯಿಲ್ಗಿಂತಲೂ. ನಾನು ಗೀನ ಬೇಡ ಅಂತ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡಿ, ನೋಡಿ ಲೇಯರಾಗಿ ಈ ಥರ ಫೋಲ್ಡ್ ಮಾಡಿ, ಆವಾಗ ಅದು ನಮಗೆ ಚಪಾತಿನೂ ತುಂಬ ಲೇಯರಾಗಿ ಒಳ್ಳೆ ಪರೋಟ ಸ್ಟೈಲಲ್ಲಿ ಬರುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಈ ಥರ ನಾವು ಅದನ್ನು ಸ್ಟಿಕ್ ಮಾಡ್ತೀವಿ. ಆಮೇಲೆ ಈ ಥರ ಟ್ವಿಸ್ಟ್ ಮಾಡ್ಕೊಂಡು ರೋಲ್ ಮಾಡಿ. ನೋಡಿ ಇದೇ ಥರ ನೀಟಾಗಿ ಟ್ವಿಸ್ಟ್ ಮಾಡ್ಕೊಂಡು ಆ ಥರ ರೋಲ್ ಮಾಡಿ, ಆಮೇಲೆ ಮತ್ತೆ ನಾವು ಇದನ್ನು ಒತ್ತಬೇಕು. ಜಾಸ್ತಿ ಎಣ್ಣೆ ಹಾಕ್ಬಿಡಿ, ಪರೋಟ ಎಲ್ಲ ಮಾಡುವಾಗ ತುಂಬ ಎಣ್ಣೆ ವಿಪರೀತ ಸುರಿತಾರೆ. ನಾರ್ಮಲಿ ಕಾಟಿ ರೋಲ್ ಅಂದ್ರೇ ಎಣ್ಣೆ
ಇದರಲ್ಲೇ ಮಾಡೋದು ಹೇಳಿದ್ನಲ್ಲ ಮೈದಾದಲ್ಲಿ, ಬಟ್ ಅದಕ್ಕೆ ಎಣ್ಣೆ ಸುರಿದಿರ್ತಾರೆ. ಸೊ ಎಣ್ಣೆ ನಾವು ಮನೇಲೇ ಮಾಡುವಾಗ ಬೇಕಾಗಿಲ್ಲ ಅಲ್ವ, ಯಾತಕ್ಕೆ ಎಣ್ಣೆ ತುಂಬ ಸುರಿಯೋದು. ಲೈಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲನೂ ಹೋಟ್ಲಲ್ಲೇ ಯಾವ ಥರ ತಿಂತೀವಿ ಹಂಗೆ ತಿನ್ನಬೇಕು ಅಂದರೆ ಆರೋಗ್ಯನೂ ಯೋಚನೆ ಮಾಡಬೇಕಲ್ವ. ಸೊ ಅದರಿಂದ ಆಯಿಲು ಜಾಸ್ತಿ ಸುರಿಬೇಡಿ, ಇಷ್ಟರಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಹಿಂಗೆ ಈ ಥರ ಇವಾಗ ನಿಮ್ಗೆ ಎಷ್ಟು ಅದಕ್ಕೆ ಬೇಕು, ದಪ್ಪ ಬೇಕಿದ್ದರೆ ಸ್ವಲ್ಪ ದಪ್ಪಕ್ಕೆ ತಟ್ಕೋಬೋದು, ಏನು ತೊಂದರೆ ಇಲ್ಲ. ನೀಟಾಗಿ ಇವಾಗ ಈ ಥರ ತಟ್ಕೊಳ್ಳೋಣ. ನನ್ನ ಮಕ್ಕಳಿಗೆ ಯಾವ ಥರ ರೋಲ್ ಮಾಡಿಕೊಟ್ರು ತುಂಬ ಇಷ್ಟ. ರೋಲೆಲ್ಲ ಮನೇಲಿ ತುಂಬ ಚೆನ್ನಾಗಿ ಓಡುತ್ತೆ. ವೆರೈಟಿಯಾಗಿ ಕೇಳ್ತಾ ಇರ್ತಾರೆ ಆ ರೋಲು ಈ ರೋಲು ಅಂತ. ನಮ್ಮ ಮಕ್ಕಳು ತಿನ್ನೋದು ಮುಖ್ಯ ಅಂತ ಮಾಡಿಕೊಡ್ತೀವಿ. ಸೊ ಇದು ಅಷ್ಟೇ, ಮಕ್ಕಳಿಗೂ ತುಂಬ ಇಷ್ಟ. ನಾವು ನಮಗಿಷ್ಟ ಇಲ್ಲ ಅಂದರೂ ಮಕ್ಕಳಿಗೆ ಮಾಡಿಕೊಡ್ಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಂದೊಬ್ಳದೇ ಅಲ್ಲ, ಎಲ್ಲರ ಪರಿಸ್ಥಿತಿನೂ ಅಷ್ಟೇ. ಓಕೆ, ಈ ಥರ ನೀಟಾಗಿ ಅಂದರೆ ಸ್ವಲ್ಪ ಹದವಾಗಿ ತಟ್ಟಬೇಕು. ನೋಡಿ ಆ ಥರ ಗ್ಯಾಪ್ ಎಲ್ಲ ಬರದೇ ರೀತಿಯಲ್ಲಿ ಆಯಿತು ಅಷ್ಟೇ. ಚಪಾತಿ ಮಾಡೋದನ್ನೇನು ತೋರಿಸಿಲ್ಲ, ಅದೇನು ತೋರಿಸೋ ಅವಶ್ಯಕತೆ ಇಲ್ವಲ್ಲ, ಎಲ್ರಿಗೂ ಗೊತ್ತಲ್ಲ ಯಾವ ಥರ ಚಪಾತಿ ಮಾಡೋದು. ಅದು ಒತ್ತೋದು ಮಾತ್ರ ತೋರಿಸ್ಕೊಟ್ಟೆ. ನೋಡಿ ಪರಾತ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ನೋಡಿ ಯಾವ ಥರ ಲೇಯರ್ ಬರ್ತಾಯಿದೆ ಅಂತ, ಈ ಥರ ಬರುತ್ತೆ. ಇವಾಗ ನಾವು ಇದನ್ನು ನಾನು ಫಾಯಿಲಲ್ಲಿ ಮಾಡ್ತಾಯಿದ್ದೀನಿ. ಫಾಯಿಲ್ಗೆ ಹಾಕ್ಕೊಂಡು ರೋಲ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಪನ್ನೀರ್ ರೆಡಿ ಮಾಡಿಟ್ಟಿರೋ ಪನ್ನೀರನ್ನ ಹಾಕ್ಕೋತಾ ಇದ್ದೀವಿ. ಪನ್ನೀರನ್ನ ಚಪಾತಿಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಿಮೆನೇ ಹಾಕಿ, ಯಾಕಂದರೆ ಇಲ್ಲಾಂದರೆ ಹೆವಿ ಆದರೆ ತಿನ್ನೋಕ್ಕೂ ಆಗೋದಿಲ್ಲ, ಮಕ್ಕಳ ಬಾಯಿಗೆ ಸರಿ ಆಗೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ನಾನು. ನಂದು ಏನಾಯಿತು ಅಂದರೆ, ನಾನು ಮಾಡಿ ಎಲ್ಲ ಆದಮೇಲೆ ನನಗೆ 3 ಮಕ್ಕಳು ಒಂದೊಂದು ಬೈಟ್ ಅಷ್ಟೇ ಕೊಟ್ಟಿದ್ದು, ಅಷ್ಟೇ ಖಾಲಿನೇ ಆಗೋಯಿತು. ಅದಕ್ಕೆ ನಾನೀಗ ಮೈನೈಸ್ ಹಾಕ್ಕೊತಾ ಇದ್ದೀನಿ. ಮೈನೈಸು ಇದೆಲ್ಲ ಆರೋಗ್ಯಕ್ಕೇನು ಅಂತ ಒಳ್ಳೆಯದಲ್ಲ, ಒನ್ಸ್ ಇನ್ ಎ ವೈಲ್ ತಿನ್ನಬೇಕಾಗುತ್ತೆ ಅಂತಷ್ಟೇ ಮಕ್ಕಳಿಗೆ ಯಾವಾಗಾದರೂ. ಓಕೆ, ಇದು ಕೆಚಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಆನಿಯನ್ನು ಕಟ್ ಮಾಡಿಟ್ಟಿರೋ ಈರುಳ್ಳಿನ ಈ ಥರ ಮೇಲೆ ಹಾಕ್ಕೊಡೋಣ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸು. ನೋಡಿ ಆಲ್ರೆಡಿ ನನ್ನ ಮಕ್ಕಳು ಬಂದು ವೆಯ್ಟಿಂಗಲ್ಲಿದ್ದಾರೆ. ನೋಡಿ ಲೆಮನ್ ಜ್ಯೂಸು ತುಂಬ ಟೇಸ್ಟಿಯಾಗಿರುತ್ತೆ. ಪೆಪ್ಪರ್ ಹಾಕ್ತಾಯಿದ್ದೀನಿ, ಸಾಲ್ಟು ಪೆಪ್ಪರು 2 ಹಾಕ್ಕೊಡ್ತಾಯಿದ್ದೀನಿ. ಸ್ವಲ್ಪ ಮೇಲೆ ಸ್ವಲ್ಪ ಉದುರಿಸಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ರೋಲ್ ಮಾಡ್ಕೋಬೋದು. ಈ ಟೈಮಲ್ಲಿ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಿಕ್ವಿಡ್ ಥರ ಇದ್ದರೆ, ನಾನು ಹೇಳಿದ್ನಲ್ಲ ನೋಡಿ ಅಲ್ಲಿ ಚೆಲ್ಲೋಗ್ತಾ ಇದೆ, ಹಿಂಗಾಗುತ್ತೆ. ಸ್ವಲ್ಪ ಲಿಕ್ವಿಡ್ ಕಡಿಮೆ ಮಾಡಿಕೊಂಡ್ರೆ ಸ್ವಲ್ಪ ಪನ್ನೀರು ಫ್ರೈ ಮಾಡುವಾಗ ಸ್ವಲ್ಪ ಲಿಕ್ವಿಡೆಲ್ಲ ಡ್ರೈ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ. ಮಗಳು ಬಂದು ಕಾಯ್ತಾ ನಿಂತಿದ್ದಾಳೆ ಆಲ್ರೆಡಿ. ಸೊ ಅವಳೇ ಇವಾಗ ಟೇಸ್ಟ್ ನೋಡಿ ಹೇಳಬೇಕು. ಆಯಿತು, ಇದೇ ಥರ ರೋಲ್ ಮಾಡಿ ಕೊಟ್ಟರೆ ಮಕ್ಕಳಿಗಂತೂ, ನನ್ನ ಮಗಳು ಬಂದಳು, ಇವಳೇ ನನ್ನ ಟೇಸ್ಟರ್ ನೋಡಿ. ವಾವ್, ಅವಳಿಗೆ ತುಂಬ ಇಷ್ಟ ಆಯಿತು. ಸೂಪರ್ ಮಮ್ಮ ಅಂತ ಇದ್ದಾಳೆ ನೋಡಿ. ಇಷ್ಟೇ ಇವತ್ತಿನ ವಿಡಿಯೋ. ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.